ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಗಿಡಗಳೆಲ್ಲ ಸ್ವಲ್ಪ ಚಿಗುರುತ್ತಾ ಇದೆ ನೋಡಿ. ಹೀರೆಕಾಯಿ ಮತ್ತು ಬೀನ್ಸ್ ಗಿಡ ಎಲ್ಲ ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಅದಕ್ಕೇನಾದರೂ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಅದು ನೀಟಾಗಿ ಮೇಲ್ಗಡೆ ಹಬ್ಕೊಂಡು ಹೋಗುತ್ತೆ. ಹಾಗಾಗಿ ಅಪ್ಪು ಇದ್ಬಿಟ್ಟು ಏನಾದರೂ ಕೊಡೋಣ ಅದಕ್ಕೆ ಅಂತೇಳಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ಇನ್ನು ಈ ಕಡೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಬಿಸಿಲು ನೇರವಾಗಿ ಗಿಡಗಳ ಮೇಲೆ ಬೀಳುತ್ತೆ ಇಲ್ಲಿ, ಹಾಗಾಗಿ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬರ್ತಾ ಇದೆ. ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಬರ್ತಾ ಇದೆ. ಏನೋ ಒಂದು ಆ ಉಕ್ಕನ್ನ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ಒಂದು ತಂತಿ ಕಟ್ಬಿಟ್ಟು ಹಾಗೆ ದಾರ ಎಲ್ಲನೂ ನೀಟಾಗಿ ಏನೋ ಮಾಡ್ತಾಯಿದ್ರು. ಅದಾದಮೇಲೆ ಇವತ್ತು ಡಿಮಾರ್ಟ್ಗೆ ಹೋಗಬೇಕಿತ್ತು ಶಾಪಿಂಗ್ ಮಾಡಲಿಕ್ಕೆ ಅಂತೇಳಿ. ಮನೇಲಿ ಗ್ರೋಸರೀಸ್ನೆಲ್ಲ ತರಬೇಕಿತ್ತು. ಹಾಗಾಗಿ ನಾನು ಕೂಡ ಚೆಕ್ ಮಾಡ್ತಾಯಿದ್ದೀನಿ ಏನೇನು ಖಾಲಿ ಆಗಿದೆ ಏನೇನು ಖಾಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ಒಂದ್ಸಲ ನಾನು ಚೆಕ್ ಮಾಡಿಕೊಂಡೇ ಹೋಗೋದು, ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಮರ್ತೇ ಬಿಟ್ಟಿರ್ತೀವಿ. ಮನೆಗೆ ಏನು ತೊಗೊಳ್ಬೇಕು ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲನೂ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀವಿ. ಹಾಗಾಗಿ ನೋಡಿ ನಾನು ಒಂದ್ಸಲ ಆ ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ಅಕಸ್ಮಾತ್ ಏನಾದ್ರೂ ಮಿಸ್ ಆಗಿದ್ರೆ ಮತ್ತೆ ಆ ಲೀಸ್ಟ್ನ ನೋಡಿಬಿಟ್ಟು ತೊಗೊಂಡು ಬರ್ಬೋದು ಅಂತೇಳಿ ಸುಮಾರು ಸಲ ಹಿಂಗೆ ಮಾಡಿಬಿಟ್ಟಿದ್ದೀನಿ. ಏನೋ ತೊಗೊಳ್ಬೇಕು ಅಂದ್ಕೊಂಡು ಹೋಗಿರ್ತೀನಿ, ಆದರೆ ಅದನ್ನು ತಂದೇ ಇರಲ್ಲ, ಮಿಕ್ಕಿದೆಲ್ಲೂ ತುಂಬ್ಕೊಂಬಂದ್ಬಿಟ್ಟಿರ್ತೀವಿ ಸುಮ್ಮನೆ. ಇನ್ನು ನಾವು ಒಂದು 3 ಗಂಟೆಗೆ ಹೊರಟು ಡಿಮಾರ್ಟಲ್ಲಿ ಅಷ್ಟೊಂದು ಜನ ಏನೂ ಇರಲಿಲ್ಲ. ಮಾಮೂಲಿಯಾಗಿ ನೆಲಮಂಗಲ ಡಿಮಾರ್ಟ್ಗೆ ಬಂದಿರೋದು. ಒಂದು 2 ಸಲ ಬಗಲ್ಗುಂಟೆಲಿರೋ ಡಿಮಾರ್ಟ್ಗೂ ಕೂಡ ಹೋಗಿದ್ದೆ. ನನಗೆ ಅಲ್ಲಿ ಗ್ರೋಸರೀಸ್ ಎಲ್ಲ ಅಷ್ಟೊಂದೇನು ಸಿಗಲಿಲ್ಲ. ನನಗೇನೇನು ಬೇಕು ಅದೆಲ್ಲ ಅಲ್ಲಿ ಇರಲಿಲ್ಲ. ಅದಲ್ಲದೆ ಅಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಡಿಮಾರ್ಟೇ ನಮಗೆ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ. ಆರಾಮಾಗಿ ನಿಧಾನಕ್ಕೆಲ್ಲನೂ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಇಲ್ಲಿಗೆ ಬರ್ತೀವಿ. ಇನ್ನು ಕೆಳಗಡೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಏನೇನು ಬೇಕೆಲ್ಲ ಗ್ರೋಸರೀಸ್ ತೊಗೊಂಡು ಇನ್ನು ಮೇಲ್ಗಡೆ ಸೆಕ್ಷನಲ್ಲಿ ಏನಾದರೂ ಹೊಸ್ದಾಗಿ ಬಂದಿದೆಯಾ ಬಾಕ್ಸ್ಗಳು ಅದು ಇದು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಏನಾದರೂ ಆಫರ್ ಏನಾದರೂ ಇರ್ಬೋದು ಅಂತ ಹೇಳ್ಬಿಟ್ಟು. ಈ ಸಲ ಏನು ಅಷ್ಟೊಂದು ಆಫರ್ಗಳೇನೂ ಇರಲಿಲ್ಲ, ಆದರೆ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದ್ದು. ಇನ್ನು ಅಪ್ಪನೂ ಹೇಳ್ತಾಯಿದ್ರು ಪ್ಲಾಸ್ಟಿಕ್ ಎಲ್ಲ ತೊಗೊಂಡ್ಬಿಡ, ಮಾಮೂಲಿಯಾಗಿ ಗ್ಲಾಸಿಂದೆ ತುಂಬ ತೊಗೊಂಡ್ಬಿಟ್ಟಿದ್ಯಾ, ಅದೇ ಸಾಕಾಗುತ್ತೆ ಅಂತೇಳಿ. ಆದರೂ ಕೂಡ ನನಗೆ ಡಿಮಾರ್ಟ್ಗೆ ಹೋದಾಗ ಏನಾದರೂ ಒಂದು ತೊಗೊಂಡು ಬರಬೇಕು ಮನೆಗೆ, ಗ್ರಾಸರೀಸ್ನ ಫಿಲ್ ಮಾಡ್ಕೊಳ್ಳಿಕ್ಕೆ. ಈ ಥರ ಏನಾದರೂ ಒಂದು ಗ್ಲಾಸ್ ಜಾರ್ ಆದ್ರೂ ತೊಗೊಂಡು ಬರ್ತೀನಿ, ಮಿಸ್ಸೇ ಮಾಡಲ್ಲ. ಇನ್ನು ಶಾಪಿಂಗ್ ಎಲ್ಲ ಬೇಗನೆ ಮುಗೀತು. ಒಂದು 5 ಗಂಟೆಗೆಲ್ಲ ನಾವು ಹೊರಟು ಬರುವಾಗ ಸ್ವಲ್ಪ ಹನಿ ಕೂಡ ಬೀಳ್ತಾ ಇತ್ತು. ಇನ್ನು ತರಕಾರಿ ಕೂಡ ಮನೇಲಿ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ತರಕಾರಿನೂ ಕೂಡ ತೊಗೊಂಡು ಮನೆಗೆ ಬಂದೆ. ಇವರು ಬರಬೇಕಾದ್ರೆ ನೋಡಿ ಅಲ್ಲೊಂದು ಸ್ನ್ಯಾಕ್ಸ್ ಪ್ಯಾಕೆಟ್ ಏನೋ ತೊಗೊಂಡ್ಬಿಟ್ಟು ಮಿಕ್ಚರೋ ಏನೋ ಗಾಡಿ ಮಧ್ಯೆ ಇಟ್ಕೊಂಡು ತಿನ್ಕೊಂಡು ಬರ್ತಾರೆ ಅವರು ಪ್ರತಿ ಸಲ ಡಿಮಾರ್ಟ್ಗೆ ಹೋಗಿ ಬರುವಾಗ್ಲೂ ಕೂಡ. ಇನ್ನು ಮನೆಗೆ ಬಂದಿದ್ದಾದಮೇಲೆ ಸ್ವಲ್ಪ ಟೀ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ. ಹಾಗೆ ಬೆಳಗ್ಗೆ ಕಡಲೆಕಾಯಿ ತೊಗೊಂಡು ಬಂದಿದ್ದೆ, ಅದು ಕೂಡ ಇತ್ತು, ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂಚೂರು ಆ ಕಡೆ ಈ ಕಡೆ ತಿರ್ಗಂಗಿಲ್ಲ, ಇನ್ನೇನು ಉಕ್ಕಿರೋದು ನೋಡಿ ಬೈಲಿ. ಒಂದ್ಸಲ ಹಿಂಗ್ ತಿರ್ಗೋಷ್ಟರಲ್ಲಿ ಉಕ್ಬಿಡ್ತಾ ಇತ್ತು. ಉಕ್ಬಿಡ್ತಾ ಆಯ್ತು. ತಿರ್ಗ್ತಾ ನಮ್ಗೆ ಗೊತ್ತು. ಸಾಲ್ಟ್ ಹಾಕಿದ್ಯಾ ಇದಕ್ಕೆ? ಪೆಪ್ಪರು, ಲೆಮನ್ನು. ಏನಕ್ಕೆ ಹೇಳು? ನಾನು ಹೇಳಿದ್ದಕ್ಕಮ್ಮ ಸಾಲ್ಟ್ ಹಾಕಿದ್ಯಾ ಅಂತ. ಕಡಲೆಕಾಯಿಗೆ ಇನ್ನೇನು ಕಾಮಿಡಿ ಮಾಡಬೇಡ, ನಿನ್ಗೆ ಪಂಚ್ ಹೊಡೆಯಕ್ಕೆ ಬರಲ್ಲ. ಡ್ರಾಮ ಅಂತದ್ ನೋಡಿ. ಈಗ ಧೂಳು ಸಿಕ್ಕಾಪಟ್ಟೆ ಧೂಳು, ಕಣ್ಣೊಳಗಡೆ ಎಲ್ಲ ಧೂಳು ಹೋಗ್ಬಿಟ್ಟಿದೆ. ಅದು ಬೆಲ್ಲ ಆಮೇಲೆ ಕೊನೆಲ್ಲ ಹಾಕೋಬೇಕು. ಉಪ್ಪು ಏನು ನಂಗೊಂಚೂರು ಅಲ್ಲ, ಇದು ತುಳಸಿ ಮಾಡ್ಬೇಕು, ಗ್ರೀನ್ ಟೀ ಎಲ್ಲಿಂದ ಮಾಡಕ್ಕಾಗತ್ತೆ? ನನಗೆ ಇಷ್ಟೊಂದ ಅವರು ಯಾರಾದ್ರೂ ಬರ್ತಾರೆ ಬಿಡು, ಅವ್ರು ಸ್ವಲ್ಪ ಜೇನುತುಪ್ಪ ಹಾಕೊಂಡಿದ್ಯಾ? ಯಾಕೋ ಕುಡಿಬೇಕು ಅನಿಸ್ತದೆ. ಯಾಕೋ ಏನು ಕುಡಿತ್ಯಾ? ಜೇನುತುಪ್ಪ ಡೈಲಿ ಏನು ಹಾಕೊಡಲ್ಲ, ನೀರು ಕುಡಿ ಸಾಕು. ಯಾಕೋ ಕುಡಿಬೇಕು ಅನ್ಸೋದು. ಅಲ್ಲಿ ಏನೋ ಆಗಿದೆ, ಅಲ್ಲಿ ಏನೋ ತಿನ್ಬಿಟ್ಟು ಬಂದಿದ್ದಾರೆ, ಬಾಯಿ ಬಂದಿಲ್ಲ. ಈ ಸಲ ಡಿಮಾರ್ಟ್ ಅಲ್ಲಿ ಮನೆಗೆ ತಗೊಳ್ಳೋ ರೇಷನ್ಗಿಂತ ಇವ್ರು ಸ್ನ್ಯಾಕ್ಸ್ ಬಿಲ್ಲೇ ಜಾಸ್ತಿ ಆಗಿದೆ. ಅದನ್ನ ಕೂಲಾಗಿರೋದು. ಈ ಸಲ ಡಿಮಾರ್ಟ್ ಅಲ್ಲಿ ಅಂತ ನ್ಯೂಸ್ ಅವ್ರು ಹೇಳ್ದಂಗೆ ಹೇಳ್ತಾ ಇದೆಯಲ್ಲ, ನಿಧಾನಕ್ಕೆ ಹೇಳು, ಪರವಾಗಿಲ್ಲ. ನಂಗೆ ನಿಜವಾಗ್ಲೂ ಶಾಕ್ ಆಯ್ತು ಅವ್ರು ತಗೊಂಡಿದ್ ನೋಡಿ. ನಾನು ಈ ಕಡೆ ಏನೋ ಬೇರೆ ಏನೋ ತಗೊಳಕ್ಕೆ ಅಂದ್ಬಿಟ್ಟು ಆ ಸೈಡ್ ಎಲ್ಲ ಹೋಗಿದ್ದೀನಿ. ಇವ್ರು ಮೆತ್ತಗೆ ಒಂದೊಂದೇ ಎತ್ತೆತ್ತೆತ್ತಿ ತಗೊಂಡವ್ರು. ಇವಾಗ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದಂದ್ರೆ ಗೊತ್ತಾಗಿದ್ದು ಇವ್ರು ಎಷ್ಟೊಂದೆಲ್ಲ ಸ್ನ್ಯಾಕ್ಸ್ ತಗೊಂಡವ್ರೆ ಅಂತ. ಅದು ಗೊತ್ತಾಗ್ಬಿಡುತ್ತೆ.
ಗೊತ್ತಾಗ್ಬಿಡುತ್ತೆ ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಅದು ರೇಷನ್ ಎಲ್ಲ ಇಟ್ಟಿರ್ತೀರಲ್ಲ ಅದ್ರ ಕೆಳಗಡೆ ಇಟ್ಟಿದ್ದಾರೆ ಕೊನೆಯಲ್ಲಿ ಕಾಣಿಸ್ತಾ ಇರೋಂಗೆ. ಇಲ್ಲ ರೀ, ನಾವ್ ಆತರ ತಿನ್ನೋದಕ್ಕೆಲ್ಲ ಇಟ್ಟಿರ್ಕಂಡ್ಲ. ಹೌದೌದು, ನಿಜವಾಗ್ಲೂ ಕೆಳಗಡೆ ಇಟ್ಟಿದ್ರು. ಬಿಲ್ ಮಾಡಿಸುವಾಗ್ಲೇ ನೋಡಿದ್ದು, ಮುಂಚೆನೆ ನೋಡಿದ್ರೆ ಎಟ್ಬಿಟ್ಟು ಅಲ್ಲೆಲ್ಲ ಇಟ್ಬಿಟ್ಟು ಬರ್ತಾ ಇದ್ದು. ಇದು ಸೋಸತ್ ಪುಡಿಮಾ ಅಲ್ಲಿ ಸಿಂಕಲ್ ಇದೆ. ಚಿಕ್ಕಿನೇ ಎಷ್ಟೊಂದ್ ತರ ತಗೊಂಡ್ಬಿಟ್ಟಿದ್ದಾರೆ. ಅದ್ ನೈಸ್ ಬರ್ಫಿ, ಕಡಲೆ ಬರ್ಫಿ. ಕೆನೆ ಐತೆ ಅಮ್ಮ, ಬೇಡ ಬೇಡ ಬಿಸಲ್ ಕೆನೆಗೆ ಹಚ್ಚೋ ಇದೆ. ಈಸಿಗಾಗ್ಬಿಡ್ತದೆ ಕೆನೆ ಎಲ್ಲ. ಏನ್ ಬೆಸ್ಟ್? ಏನಕ್ಕೆ ಬೇಕಿತ್ತು ಈ ಬಾಟಲ್? ನಿಜ ಹೇಳ್ಬೇಕಂದ್ರೆ ಈ ಬಾಟಲ್ ನಮ್ಗೆ ಯೂಸೇ ಇಲ್ಲ. ಇಷ್ಟು ದೊಡ್ಡ ಬಾಟಲ್. ನಾನು ಇದನ್ನ ಡೈಲಿ ಶಾಪ್ಗೆ ಇಟ್ಕೊಂಡು ಹೋಗ್ಬೇಕಂತ ಇಟ್ಕೊಂಡ್ ಬರ್ಬೇಕಂತೆ. ಅಲ್ಲ 5 ರೂಪಾಯಿ ಕಾಯಿನೆ ಹಾಕ್ತಾರೆ, ಫಿಲ್ಟರ್ ಐತೆ ತಾನೆ, ಇದ್ರಲ್ಲಿ ತುಂಬ್ಕೊಂಡು ಹೋಗುತ್ತಾನೆ. 5 ರೂಪಾಯಿ ಕಾಯಿನೆ ಹಾಕ್ಬಿಟ್ಟು ಅಂದ್ರೆ ಅದು ಪ್ಲಾಸ್ಟಿಕ್ ಬಾಟ್ಲ್ ತಾನೆ ತಗೊಂಡು ಹೋಗೋದು. 3 ದಿನದಿಂದ ಶಾಪ್ಗೆ ನೀರೇ ತರ್ತಿಲ್ಲ ಸರಿಯಾಗಿ. ನಾನ್ ಮನೆಯಿಂದ ಫ್ಲಾಸ್ಕ್ ಅಲ್ಲಿ ತಗೊಂಡ್ ಹೋಗ್ತಾ ಇದ್ದೆ. ಯಾಕಪ್ಪ ನೀರ್ ತರ್ತಿಲ್ಲ ಅಂತ ಕೇಳಿದ್ರೆ ಮನೇಲಿ ವಾಟರ್ ಪ್ಯೂರಿಫೈಯರ್ ಐತೆ, ಅಲ್ಲಿ ಯಾಕೆ 5 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು, ಇಲ್ಲಿಂದಲೇ ಇಟ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. 1 ಲೀಟರ್ ಇಟ್ಕೊಂಡು ಹೋದ್ರೆ ಮುಗಿತಪ್ಪ. ಬೆಳಗ್ಗೆಯಿಂದ ಸಂಜೆ ಗಂಟೆ ಬರೀ 1 ಲೀಟರ್ ಕುಡಿದ್ರೆ ಅಷ್ಟೇ. ಮಧ್ಯಾಹ್ನ ಊಟಕ್ಕೆ ಬರಲ್ವಾ? ಅವಾಗ 1 ಲೀಟರ್ ಇಟ್ಕೊಂಡು ಹೋಗು. ಅದಕ್ಕೆ ಈಗ 2 ಲೀಟರ್ ತಂದ್ಬಿಟ್ಟಿದ್ದೀನಿ ನೋಡು. ಅದಕ್ಕೆ ಇದು ತಂದಿದ್ದಾರೆ ಇಷ್ಟು ದೊಡ್ಡದು. 2.5 ಲೀಟರ್ ಐತೆ ಅಷ್ಟೇ. ಒಬ್ಬ ಮನುಷ್ಯ ಅಷ್ಟೇ ಕುಡಿಬೇಕೇ ಇರೋದು. ಕುಡಿ. ಇದು ಹೆಂಗ್ ಕುಡಿಯೋದು? ಇಲ್ಲಿ ಓಪನ್ ಮಾಡಿ, ಇಲ್ಲಿ ಹೊತ್ತು ಇದೆ ಹೊತ್ತಂಗೆ ಓಪನ್ ಆಯ್ತದ ಅಂತ ಕುಡಿಯೋದು. ಚಿಕ್ಕ ಮಕ್ಳು ಕುಡಿಯೋದು ನನ್ ಕುಡಿಯಲ್ಲ. ನೀನು ದೊಡ್ಡ ಆಂಟಿನ, ನೀನು ಚಿಕ್ಕ ಮಗು ತಾನೆ, ಕುಡಿ. ಆ ಬಾಟಲ್ ನೋಡಿದ ತಕ್ಷಣ ಎಲ್ಲ ಇವ್ರಿಗೆ ಇಷ್ಟ ಆಗಿರ್ಬೇಕು, ಅದಕ್ಕೆ ಎತ್ಕೊಂಡ್ ಬಂದಿರ್ತಾರೆ. ಏನಿಲ್ಲ, 5 ರೂಪಾಯಿ ಕಾಯಿನ್ ಬದಲು ಇದನ್ನೇ ತಗೋಣ. ಡೈಲಿ ಫ್ರೆಶ್ ನೀರು ಬರುತ್ತಾ ಫಿಲ್ಟ್ರಲ್ಲಿ, ಡೈಲಿ ತಗೊಂಡೋಗು ಕುಡಿ, ಖಾಲಿ. ಇನ್ನು ಇವತ್ತು ಹನಿ ಬೇರೆ ಬೀಳ್ತಿತ್ತಲ್ಲ, ಹಾಗಾಗಿ ಕಡಲೆಕಾಯಿ ಜೊತೆಗೆ ಗ್ರೀನ್ ಟೀ ಕುಡ್ಕೊಂಡು ನಮ್ಮದೊಂದಿಷ್ಟು ಮಾತುಕತೆ ಆಗ್ತಾಯಿತ್ತು. ಯಾರು ಜಾಸ್ತಿ ಬಿಲ್ ಮಾಡಿರೋದು, ಯಾರು ಕಡಿಮೆ ಬಿಲ್ ಮಾಡಿರೋದು, ಹಂಗೆ ಹಿಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು. ಮಾಮೂಲಿಯಾಗಿ ನಾವೇನಾದರೂ ಶಾಪಿಂಗ್ ಮಾಡ್ಕೊಂಡು ಬಂದರೆ ನಮ್ಮ ಮನೆ ಇದೇ ಥರ ಇರುತ್ತೆ. ಇವಾಗ ಅಪ್ಪು ಕೂಡ ಶಾಪ್ಗೆ ಹೋದ್ರು. ಅವ್ರಿಗೆ ಸ್ವಲ್ಪ ಕಾಫಿ ಮಾಡಿ ಸ್ವಲ್ಪ ಕಡಲೆಕಾಯಿನ ಕೂಡ ಬೇಯಿಸ್ಕೊಟ್ನಲ್ಲ, ಅವ್ರಿಗೆ ಹೊಟ್ಟೆ ಫುಲ್ ಆಯ್ತಂತೆ. ರಾತ್ರಿ ಅಡುಗೆ ಏನು ಅಷ್ಟೊಂದು ಮಾಡ್ಲಿಕ್ಕೆ ಹೋಗ್ಬೇಡ, ಲೈಟಾಗಿ ಏನಾದರೂ ಮಾಡಮ್ಮ ಅಂತ ಹೇಳ್ಬಿಟ್ಟು ಹೋದ್ರು. ಇವಾಗ ಯೋಚನೆ ಮಾಡಬೇಕು ಏನು ಅಡುಗೆ ಮಾಡೋದು ಅಂತೇಳಿ. ಇನ್ನೂ ಟೈಮ್ ತುಂಬಾ ಇದೆ, ಇವಾಗ ಬರೀ 6:30 ಅಷ್ಟೇ. ಟೈಮ್ ಇದೆಯಲ್ಲ, ಏನಾದರೂ ಒಂದು ಲೈಟಾಗಿ ಮಾಡಿಬಿಡ್ತೀನಿ. ಇನ್ನು ಇವತ್ತು ಬರಬೇಕಾದ್ರೆ ನಾವು ಸ್ವಲ್ಪ ನೆನ್ಕೊಂಡು ಕೂಡ ಬಂದುಬಿಟ್ಟು ಡಿಮಾರ್ಟಿಂದ ಆಚೆ ಕಡೆ ಬರೋ ಅಷ್ಟರಲ್ಲೇ ಹನಿ ಬೀಳಲಿಕ್ಕೆ ಶುರುವಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತಾ. ಅಷ್ಟರಲ್ಲಿ ನಾವು ಸ್ವಲ್ಪ ನೆಂದೇ ಹೋದೋ. ಸಣ್ಣದಾಗಿ ಹನಿ ಬೀಳ್ತಿತ್ತು ಅಷ್ಟೇ, ಇವತ್ತೇನು ಜೋರು ಹನಿ ಬೀಳಲಿಲ್ಲ. ಆದರೆ ಒಂದು 3-4 ದಿನದಿಂದ ಪ್ರತಿದಿನ ಕೂಡ ಹನಿ ಬೀಳ್ತಾನೆ ಇದೆ. ಅದು ಹೆಂಗೆ ಬೆಳಗಿನ ಟೈಮಲ್ಲಿ, ಸಂಜೆ ಟೈಮಲ್ಲಿ, ಬೆಳಗ್ಗೆ ಕೆಲಸಕ್ಕೆ ಹೋಗೋ ಟೈಮಲ್ಲಿ, ಇಲ್ಲ ಸಂಜೆ ಕೆಲಸದಿಂದ ಬರೋ ಟೈಮಲ್ಲಿ, ಈ ಥರ ಟೈಮಲ್ಲಿ ಹನಿ ಬೀಳ್ತಾ ಇದೆ. ಮಧ್ಯಾಹ್ನ ಸ್ವಲ್ಪ ಎಡೆ ಬಿಸಿಲಿರುತ್ತೆ, ಸ್ವಲ್ಪ ಸಣ್ಣದಾಗಿ ಬಿಸಿಲಿರುತ್ತೆ. ತೀರಾ ಬಿಸಿಲು ಅಲ್ಲ, ಸ್ವಲ್ಪ ಸಣ್ಣದಾಗಿ ಬಿಸಿಲಿರುತ್ತೆ. ನನಗಂತೂ ಹನಿ ಬೀಳೋದು ಅಂದರೆ ತುಂಬಾ ಇಷ್ಟ. ನಾನು ತುಂಬ ಎಂಜಾಯ್ ಮಾಡ್ತೀನಿ ಮಳೆಗಾಲನ. ಆದರೆ ಬೆಳಗ್ಗೆ ಟೈಮ್ ಕೆಲಸಕ್ಕೆ ಹೋಗೋವಾಗ ಹನಿ ಬೀಳ್ತಿರುತ್ತಲ್ಲ, ಅದೊಂದೇ ಬೇಜಾರು ಅಷ್ಟೇ. ಇನ್ನಿವಾಗ ಮಳೆಗಾಲ ಶುರುವಾಯಿತು ಅಂದರೆ ನಮ್ಮ ಹೇರ್ಗೆ ಸಂಬಂಧಪಟ್ಟ ಕೆಲವೊಂದು ತೊಂದರೆಗಳು ಕೂಡ ಶುರುವಾಗಿ ಹೋಗ್ಬಿಡುತ್ತೆ. ಏನಂದರೆ ಮಳೆಗೆ ನೆನ್ಕೊಂಡು ಬಂದಿರ್ತೀವಿ, ಸ್ವಲ್ಪ ಕೆಲಸದ ಗಡಿಬಿಡಿಲಿರ್ತೀವಿ, ಬಂದ ತಕ್ಷಣ ತಲೆಯೆಲ್ಲ ಒರೆಸ್ಲಿಕ್ಕೆ ಹೋಗಲ್ಲ. ಅಡುಗೆ ಮಾಡೋದು, ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದನ್ನ ಶುರು ಮಾಡ್ಕೊಂಡು ಬಿಡ್ತೀವಿ. ನಮ್ಮ ಹೇರ್ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ಲಿಕ್ಕೆ ಹೋಗಲ್ಲ. ಇವತ್ತು ನಾನು ಕೂಡ ಬಂದ ತಕ್ಷಣ ತಲೆ ಒರೆಸ್ಲಿಕ್ಕೆ ಹೋಗಲಿಲ್ಲ, ಅಡುಗೆ ಮನೆಗೆ ಹೋಗ್ಬಿಟ್ಟೆ ಟೀ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾಯ್ಶ್ಚರ್ ಕಂಟೆಂಟ್ ನಮ್ಮ ತಲೆಯಲ್ಲೇ ಉಳ್ಕೊಂಡು ಅದರಿಂದನೇ ಸುಮಾರಷ್ಟು ಹೇರ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಶುರುವಾಗಿ ಹೋಗ್ಬಿಡುತ್ತೆ. 30% ಹೇರ್ ಪ್ರಾಬ್ಲಮ್ ಇದರಿಂದನೇ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಈ ಡಲ್ ಹೇರ್ ಇರ್ಬೋದು, ಏರ್ ಫಾಲ್ ಇರ್ಬೋದು, ಹಾಗೆ ಡ್ಯಾಂಡ್ರಫ್ ಇರ್ಬೋದು, ಇದೆಲ್ಲ ಸಮಸ್ಯೆಗಳು ನಮಗೆ ಶುರುವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಆದಷ್ಟು ಹೇರ್ ಕೇರ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಇನ್ನು ಇತ್ತೀಚೆಗಂತೂ ನೀವು ನೋಡಿರ್ಬೋದು, ಸುಮಾರಷ್ಟು ಹೇರ್ ಆಯಿಲ್ಗಳು ಆನ್ಲೈನಲ್ಲಿ ಸೇಲ್ ಆಗ್ತಾ ಇದೆ, ಹಾಗೆ ಅಡ್ವರ್ಟೈಸ್ ಎಲ್ಲ ಬರ್ತಾ ಇರುತ್ತೆ. ಅದರಲ್ಲಿ ಸ್ಕ್ಯಾಮ್ ಯಾವುದು, ಒರಿಜಿನಲ್ ಯಾವುದು ಅಂತ ನಮಗೆ ಗೊತ್ತೇ ಆಗಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಆಯಿಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಹುಷಾರಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಒಂದ್ಸಲ ಹೇರ್ ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ಒಂದು ಆ ಹೇರ್ನ ನಾವು ಸಂಪಾದನೆ ಮಾಡಲಿಕ್ಕೆ ಆಗಲ್ಲ, ಸುಮಾರು ಟೈಮ್ ಹಿಡಿಯುತ್ತೆ. ಹಾಗಾಗಿ ಹುಷಾರಾಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ನು ನೀವು ಕೇಳ್ಬೋದು ನನ್ನನ್ನು, ಶಿಲ್ಪಾ ನೀವು ಯಾವ ಹೇರ್ ಆಯಿಲ್ನ ಅಪ್ಲೈ ಮಾಡ್ತೀರಾ, ಹಾಗೆ ಯಾವುದು ಜೆನ್ಯೂನ್ ಹೇರ್ ಆಯಿಲು ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿರೋ ಹಾಗೆ ನಾನು ಸಾಮಾನ್ಯವಾಗಿ ಮನೆಯಲ್ಲೇ ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ತೀನಿ, ಅದನ್ನೇ ನಾನು ಹೇರ್ಗೆ ಅಪ್ಲೈ ಮಾಡ್ತೀನಿ. ಈ ಮನೆಗೆ ಬಂದ ಮೇಲೆ
ಸ್ವಲ್ಪ ಏರ್ ಫಾಲ್ ನನಗೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಮೊದಲು ನಾವು ಇದ್ದಿದ್ದ ಮನೇಲಿ ಬರ್ತಿದ್ದಿದ್ದೆ ಬೇರೆ ನೀರು. ಈ ಮನೆಗೆ ಬಂದಮೇಲೆ ಇಲ್ಲಿ ಬೋರ್ ನೀರು, ಅದು ಬಂದು CMC ನೀರು ಆಯಿತಾ, ಇದು ಬೋರ್ ನೀರು. ಆ ನೀರಿನ ವ್ಯತ್ಯಾಸದಿಂದ ನನಗೆ ಸ್ವಲ್ಪ ಏರ್ ಫಾಲ್ ಆಗ್ತಾ ಇತ್ತು. ಹಾಗಾಗಿ ನಾನು ಸ್ವಲ್ಪ ಆಯಿಲ್ನ ಚೇಂಜ್ ಮಾಡೋಣ, ಯಾವುದಾದ್ರೂ ಹೊಸ ಆಯಿಲ್ನ ತೊಗೊಳ್ಳೋಣ ಅಂತೇಳಿ ಹುಡುಕ್ತಿರುವಾಗ ಒಂದು ಹೇರ್ ಆಯಿಲ್ ನನಗೆ ಸಿಕ್ತು. ಅದನ್ನು ಅಪ್ಲೈ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ಮೇಲೆ ಏರ್ ಫಾಲ್ ಕೂಡ ಕಡಿಮೆ ಆಗಿದೆ. ಸುಮಾರು 1 ತಿಂಗಳಿಂದ ನಾನು ಈ ಆಯಿಲ್ನ ಬಳಸ್ತಾ ಬರ್ತಾ ಇದ್ದೀನಿ. ನನಗೆ ಆದಷ್ಟು ಏರ್ ಫಾಲ್ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು. ಆ ಆಯಿಲ್ ಯಾವುದು ಅಂತ ಹೇಳಿ ತೋರಿಸ್ತೀನಿ ರೀ. ಅದು ಯಾವುದು ಅಂದರೆ ಈ ಅಮೃತ್ ನೋನಿಯವರ ರೀಚ್ ರೂಟ್ ಏರ್ ಆಯಿಲು. ಇದು ಆಯುರ್ವೇದಿಕ್ ಮೆಡಿಕೇಟೆಡ್ ಏರ್ ಆಯಿಲ್ ಆಗಿರುತ್ತೆ. ಇದನ್ನು ನಮ್ಮ ಶಿವಮೊಗ್ಗದಲ್ಲೇ ತಯಾರು ಮಾಡೋದು. ಅದು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನನಗೆ ಮಾತ್ರ. ನಾನು ವಾರದಲ್ಲಿ ಒಂದು 3 ದಿನ ಹೇರ್ಗೆ ಅಪ್ಲೈ ಮಾಡ್ತೀನಿ ಅಷ್ಟೇ. ಮಾಮೂಲಿಯಾಗಿ ಸ್ವಲ್ಪ ಈ ಥರ ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಮಸಾಜ್ ಕೊಡ್ಕೊಂಡು ಅದಾದಮೇಲೆ ಒಂದು 2 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ತೀನಿ. ಇದರಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ನೀಲಿಮಿಯನ್ನು ಆಯುರ್ವೇದಿಕ್ ಹರ್ಬ್ಸ್ನ ಬಳಸ್ಕೊಂಡು ಈ ಎಣ್ಣೆನ ರೆಡಿ ಮಾಡಿರ್ತಾರೆ. ಇದರಿಂದ ನಮಗೆ ಏರ್ ಫಾಲ್ ಕಂಟ್ರೋಲ್ ಆಗಿ ನಮ್ಮ ಏರ್ ಗ್ರೋತ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಅಮೃತ್ ನೋನಿ ರೀಚ್ ರೂಟ್ ಏರ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಏರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ನಮ್ಮ ತಲೆನೋವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಈ ಥರ ಎಣ್ಣೆ ಅಪ್ಲೈ ಮಾಡಿದ್ದಾದಮೇಲೆ ಸ್ವಲ್ಪ ಲೈಟಾಗಿ ಮಸಾಜ್ ಕೊಟ್ಕೊಂಡ್ಬಿಡ್ತೀನಿ. ನನಗೇನೋ ಒಂಥರ ರಿಲ್ಯಾಕ್ಸು ಫೀಲ್ ಆಗುತ್ತೆ. ಇತ್ತೀಚೆಗಂತೂ ಸುಮಾರಷ್ಟು ಜನ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ, ನೀವು ಯಾವ ಹೇರ್ ಆಯಿಲ್ನ ಬಳಸ್ತೀರಾ, ಹಾಗೆ ಅದರಲ್ಲಿ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನಾನು ಇದನ್ನು ಬಳಸಿದ ಮೇಲೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ನಾನು ನಿಮ್ಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇರೋದು. ಯಾವುದೇ ಥರ ಏರ್ಗೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ರೂ ಸಹ, ಈ ಡ್ಯಾಂಡ್ರಫ್ ಇರ್ಬೋದು, ಏರ್ ಫಾಲ್ ಇರ್ಬೋದು, ಈ ಥರ ಯಾವುದೇ ತೊಂದರೆ ಇದ್ದರೂ ಕೂಡ ಈ ಅಮೃತ್ ನೋನಿಯವರ ರೀಚ್ ರೂಟ್ ಏರ್ ಆಯಿಲ್ನ ಬಳಕೆ ಮಾಡೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ. ಇವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೂಡ ಅದು ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಆರ್ಡರ್ ಮಾಡ್ಬೋದು. ಇದನ್ನು ಬಳಕೆ ಮಾಡಿದ್ದಾದಮೇಲೆ ನಿಮಗೆ ರಿಸಲ್ಟ್ ಯಾವ ಥರ ಬರ್ತಾ ಇದೆ ಅಂತಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಇದರಿಂದ ಬರ್ತಾ ಇದೆ. ಇನ್ನಿವಾಗ ಟೈಮ್ ಕೂಡ ಆಯಿತು, ಒಂದು 7 ಗಂಟೆ ಆಗಿತ್ತು. ಹಾಗಾಗಿ ಬೇಗ ಅಡುಗೆ ಏನಾದರೂ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅವರು ಕೂಡ ಲೈಟಾಗಿ ಏನಾದರೂ ಮಾಡು ಅಂತ ಹೇಳಿದ್ರಲ್ಲ, ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ಫ್ರೈಡ್ ರೈಸ್, ಎಗ್ ರೈಸ್ ಈ ಥರ ಯಾವುದಕ್ಕೂ ಕೂಡ ಸಾಸ್ಗಳನ್ನೆಲ್ಲ ಬಳಸಲ್ಲ. ಮೊದಲಿಂದ ವ್ಲಾಗ್ನ ನೋಡ್ತಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ. ಮನೇಲಿ ಎಣ್ಣೆನೇ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ. ಮೊದಲೊಂದು ಸಲ ಶೇರ್ ಮಾಡಿದ್ದೆ ರೆಸಿಪಿನ, ಆ ಥರ ಮಾಡ್ತಾಯಿಲ್ಲ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇವಾಗದಕ್ಕೆ ಮಾಮೂಲಿಯಾಗಿ ಫ್ರೈಡ್ ರೈಸ್ಗೆ ಏನೇನು ಬೇಕು ಎಲ್ಲನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಜಾರ್ಗೆ ನಾನು ಒಂದು ಟೊಮೊಟೊ, 1-2 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಬ್ರಿಗೆ ಮಾಡ್ತಿರೋದ್ರಿಂದ ಇಷ್ಟು ಸಾಕಾಗುತ್ತೆ. ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಹಾಕೋ ಅಗತ್ಯ ಕೂಡ ಏನಿರಲ್ಲ, ಯಾಕಂದರೆ ಟೊಮೊಟೊ ಅಲ್ವಾ ಹಾಕಿರೋದು, ಹಾಗೆ ನೀಟಾಗಿ ಸ್ವಲ್ಪ ನುಣ್ಣಗಾಗುತ್ತೆ ಅದು. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರ್ತೀವಲ್ಲ ಟೊಮೊಟೊದು, ಅದನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಹಾಕಬೇಕು. ಅದಾದಮೇಲೆ ಒಂದು 2 ನಿಮಿಷ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಒಂಚೂರು ಎಣ್ಣೆ ಬಿಟ್ಕೊಳೋ ಥರ ಅನಿಸುತ್ತೆ. ಅದು ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಮಾಡಿದ್ರೆ ಸಿದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಕಡಾಯಿಗೆ ನಾನು ಮತ್ತೆ ಎಣ್ಣೆ, ಕರಿಬೇವಿನ ಸೊಪ್ಪು, ಒಂದೇ ಒಂದು ಈರುಳ್ಳಿನ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಫ್ರೈಡ್ ರೈಸ್ಗೆ ಕೆಲವ್ರಿಗೆ ಈರುಳ್ಳಿ ಕಡಿಮೆ ಇರಬೇಕು, ಕೆಲವ್ರಿಗೆ ಈರುಳ್ಳಿ ಜಾಸ್ತಿ ಇರಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ಅದಕ್ಕೆ ಮಾಮೂಲಿಯಾಗಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮು ಮತ್ತು ಕ್ಯಾಬೇಜ್ನ ನಾನು ಆಮೇಲೆ ಹಾಕ್ತೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ. ಇದೆಲ್ಲ ಲೇಟ್ ಆಗುತ್ತೆ ಅಲ್ವಾ ಬೇಯಲಿಕ್ಕೆ. ಹಾಗಾಗಿ ನಾನು ಮೊದಲು ಈ 3 ತರಕಾರಿಗಳನ್ನ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಕ್ಯಾಬೇಜ್ನ ಹಾಕ್ತೀನಿ. ಕ್ಯಾಬೇಜ್ನ ಜಾಸ್ತಿ ಏನು ಹುರಿಲಿಕ್ಕೆ ಹೋಗಲ್ಲ, ಹಾಗಾಗಿ ಮುಂಚೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಈ ಥರ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ. ಕ್ಯಾಬೇಜ್ ಹಾಕಿದ್ಮೇಲೆ ಒಂದು 30-40 ಸೆಕೆಂಡ್ ಈ ಥರ ಹೈ ಫ್ಲೇಮಲ್ಲೇ ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇನ್ನು ರುಬ್ಬಿಟ್ಕೊಂಡಿರ್ತೀವಿ ನೋಡಿ, ಆ ಟೊಮೊಟೊ ಪೇಸ್ಟ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ತರಕಾರಿಗೆಲ್ಲ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಬೇಕು. ಅಲ್ಲಿವರೆಗೂ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ನಿಮಿಷದ ಕಾಲ ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ. ಮತ್ತೆ ನಾನು ಹುರ್ಕೊಳ್ತಿರ್ಬೇಕಾದ್ರೆ ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ. ಇಷ್ಟೊಳ್ಳೆ ಪರಿಮಳ ಬರುತ್ತೆ ಅಂದರೆ ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಇನ್ನು ವೈಟ್ ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಬಾಸುಮತಿ ರೈಸ್, ಜೀರಾ ರೈಸ್
ಯಾವ ರೈಸ್ ಹಾಕಿದ್ರೂ ಕೂಡ ಚೆನ್ನಾಗೇ ಇರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಮಾಮೂಲಿಯಾಗಿ ಸೋನಾ ಮಸೂರಿ ರೈಸ್ನ ಹಾಕಿದ್ದೀನಿ. ಇನ್ನು ರೈಸ್ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫ್ರೈಡ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾಮೂಲಿಯಾಗಿ ನಾವು ಸಾಸ್ ಎಲ್ಲ ಹಾಕ್ಕೊಂಡು ಮಾಡ್ತಿರ್ತಾರೆ ಅಲ್ವಾ, ಅದ್ರ ಬದಲು ಈ ಥರ ಹಾಕ್ಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸಾಸ್ ಎಲ್ಲ ಹಾಕೋ ಅಗತ್ಯನೇ ಇಲ್ಲ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಅದು ಯಾವ ಥರ ಬಂತು ಅಂತ ಹೇಳ್ಬಿಟ್ಟು ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಿಮಗೆ ಟೇಸ್ಟ್ ಇಷ್ಟ ಆಯಿತೋ ಇಷ್ಟ ಆಗಲಿಲ್ವೋ ಅಂತ ಹೇಳ್ಬಿಟ್ಟು. ಇನ್ನಿವಾಗ ನಂದು ಕೂಡ ಊಟ ಎಲ್ಲ ಮುಗೀತು. ಸ್ವಲ್ಪ ಗ್ರಾಸರೀಸ್ನೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ರೀಫಿಲ್ಲಿಂಗ್ ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಅಷ್ಟೇ ಮೊದಲು ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡ್ತೀನಿ, ಅದಾದಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು. ಏನಂದರೆ ಈಗ ಊಟ ಆದ ತಕ್ಷಣ ಮಲಗಬೇಕಂತ ಅನಿಸ್ತಿರುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಹಂಗೆ ಹೊಟ್ಟೆಗೆ ಊಟ ಬಿದ್ದ ತಕ್ಷಣ ಆರಾಮಾಗಿ ಹೋಗಿ ಮಲಗಿಬಿಡೋಣ ಅನಿಸ್ತಿರುತ್ತೆ. ಮನೇಲಿ ಏನಾದರೂ ಕೆಲಸಗಳು ಹಂಗೆ ಉಳ್ಕೊಂಡು ಬಿಟ್ಟಿದ್ರೆ ಅವಾಗ ನಿದ್ದೆ ಬರಲ್ಲ. ಮೊದಲು ಆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅನಿಸುತ್ತೆ ನಮಗೆಲ್ಲ. ಹಾಗಾಗಿ ನಾನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳಿಕ್ಕೆ ಇಡ್ತೀನಿ. ಅವಾಗ ಸ್ವಲ್ಪ ಡೈಜೆಷನ್ ಆದಂಗೆ ಆಗುತ್ತೆ. ಅದಲ್ಲದೆ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ. ಹಾಗಾಗಿ 1-2 ಅವರ್ ಬಿಟ್ಟು 1.5 ಅವರ್ ಬಿಟ್ಟು ಮಲ್ಕೊಂಡ್ರೆ ನಮಗೂ ಒಂದು ಒಳ್ಳೆ ನಿದ್ದೆ ಬರುತ್ತೆ. ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ನಾವು ಓವರ್ಗೆ ಏನಾಗೋದು ಕೂಡ ತಪ್ಪುತ್ತೆ, ಆ ತೊಂದರೆ ಕೂಡ ತಪ್ಪುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಊಟ ಮುಗಿಸಿದ್ಮೇಲೆ ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊತೀನಿ. ಇನ್ನು ನಾನು ಲಾಸ್ಟ್ ಬ್ಲಾಗಲ್ಲೇ ನಿಮಗೆ ಹೇಳಿದ್ದೆ ಸ್ಕ್ಯಾನಿಂಗ್ ಹೋಗಿತ್ತು. ಸ್ಕ್ಯಾನಿಂಗ್ ಕೂಡ ಆಯಿತು, ಹಾಗೆ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ದಾರೆ. ಇನ್ನು ರಿಪೋರ್ಟ್ ಏನೂ ಬಂದಿಲ್ಲ, ನಾಳೆ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತೇಳಿ ನೆನ್ನೆ ನನ್ನ ಹಸ್ಬೆಂಡ್ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದರು. ಏನಂದರೆ ಲಮ್ಸ್ ಇದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ದಪ್ಪ ಆಗೋಗ್ಬಿಟ್ಟಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದಪ್ಪ ಆಗಿದೆ ಅಂತೇಳಿ ಡಾಕ್ಟರ್ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಗತ್ತಲ್ಲ, ಹಾಗಾಗಿ ನಾವೇನು ಅಂದ್ಕೊಂಡು ಏನಾಗಿದೆಯೋ ಏನೋ ಅಂತೇಳಿ ಸ್ವಲ್ಪ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಆವಾಗ ಡಾಕ್ಟರ್ ಹೇಳಿದ್ರು ಏನು ತೊಂದರೆ ಇಲ್ಲ, ನಾರ್ಮಲ್ಲಾಗಿ ಸ್ವಲ್ಪ ದಪ್ಪ ಆಗಿದೆ. ಈ ಸಾಮಾನ್ಯವಾಗಿ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳ್ದಾಗೆ ಒಂದು 15 ಇಯರ್ಸಿಂದ ಒಂದು 25 ಇಯರ್ಸ್ ಏಜ್ ಮಧ್ಯದಲ್ಲಿರೋರಿಗೆ ಇದು ಕಾಮನ್ ಆಗಿ ಬರುತ್ತೆ. ಕೆಲವರಿಗೆ ಸ್ವಲ್ಪ ಸಣ್ಣದಾಗಿರುತ್ತೆ, ಕೆಲವ್ರಿಗೆ ಸ್ವಲ್ಪ ದಪ್ಪ ಆಗುತ್ತೆ. ಅಂದರೆ ಇನ್ನೊಂದೇನೆಂದರೆ ಕೆಲವ್ರಿಗೆ ಅದು ಯಾವ ಥರ ಇದೆಯೋ ಅದೇ ಥರ ಇರುತ್ತಂತೆ, ಅದು ದಪ್ಪ ಆಗಲಿಕ್ಕೆಲ್ಲ ಹೋಗಲ್ವಂತೆ. ಆದರೆ ನನಗೆ ಸ್ವಲ್ಪ ಅದು ದಪ್ಪ ಆಗಿತ್ತು. ಅದು ಡಾಕ್ಟರು ತೊಂದರೆ ಆಗುತ್ತೆ ಅಂತ ಹೇಳಿದ್ರು. 99% ಏನೂ ತೊಂದರೆ ಇಲ್ಲ. ಫ್ಯೂಚರಲ್ಲಿ ಕೂಡ 99% ಏನೂ ತೊಂದರೆ ಆಗಲ್ಲ. ನಿಮಗೆ ಪೇನ್ ಕೂಡ ಬರಲ್ಲ, ಏನು ಬರಲ್ಲ. ಆದರೆ 1% ಏನಾದರೂ ತೊಂದರೆ ಆಗ್ಬೋದು, ಅದನ್ನು ನಾವು ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ 99% ಏನೂ ತೊಂದರೆ ಆಗದೆ ಇದ್ದು 1%ಅಲ್ಲಿ ಅನಾಹುತ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಎಚ್ಚರ ವಹಿಸ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳಿದ್ರು. ನನಗೆ ಇಷ್ಟು ವರ್ಷದಿಂದ ಯಾವತ್ತೂ ಕೂಡ ಪೇನ್ ಬಂದಿರಲಿಲ್ಲ. ನನಗೆ ಈ ಲಾಸ್ಟ್ ವೀಕಿಂದನೇ ನನಗೆ ಪೇನ್ ಬರಲಿಕ್ಕೆ ಶುರುವಾಗಿದ್ದು. ಅದನ್ನು ಹೇಳಿದಾಗ ಕೆಲವೊಮ್ಮೆ ಸ್ವಲ್ಪ ಲೈಟಾಗಿ ಪೇನ್ ಬರುತ್ತೆ ಕೆಲವೊಬ್ಬರಿಗೆ ಬರಲ್ಲ, ಅದನ್ನು ಹೇಳಲಿಕ್ಕಾಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೆ ನಾನು ಇದು ಯಾಕೆ ಬರುತ್ತೆ ಅಂತಲೂ ಕೂಡ ಡಾಕ್ಟರ್ನ ಕೇಳಿದಾಗ ಇದೇನೆಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಬರುತ್ತಂತೆ. ಒಂದು 15 to 25 ಇಯರ್ಸ್ ಮಧ್ಯದಲ್ಲಿರೋ ಹೆಣ್ಮಕ್ಳಿಗೆ ಇದು ಸಾಮಾನ್ಯವಾಗಿ ಬರುತ್ತೆ. ಇದು ಬಂದು ಡಾಕ್ಟರ್ ಭಾಷೆಯಲ್ಲಿ ಬ್ರೆಸ್ಟ್ ಫೈಬ್ರೋಡೆನಮಾ ಅಂತ ಕರೀತಾರೆ. ಅಂದರೆ ಇದು ನಾನ್ ಕ್ಯಾನ್ಸರಿಸ್ಟ್ ಲಮ್ಸ್ ಆಗಿರುತ್ತೆ, ಇದು ಕ್ಯಾನ್ಸರ್ ಲಮ್ಸ್ ಅಲ್ಲ ಅಂತೇಳಿ ಡಾಕ್ಟರ್ ನಮಗೆ ಹೇಳಿದ್ರು. ಏನು ಗಾಬರಿ ಪಡಬೇಡಿ, ಇದನ್ನು ಸರ್ಜರಿ ಮುಖಾಂತರನೇ ರಿಮೂವ್ ಮಾಡಿಬಿಡೋಣ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ಸ್ ಏನಾದರೂ ಕೊಟ್ಟು ಕರಗುತ್ತಾ ಅಂತಲೂ ಕೂಡ ನಾವು ಕೇಳ್ದು, ಆದರೆ ಅದೆಲ್ಲ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ನಾನು ಮುಂಚೆ ಕೂಡ ತೋರಿಸಿದಾಗ ಆ ಡಾಕ್ಟರ್ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ರು, ಆದರೆ ಅದರಿಂದ ನನಗೇನು ಪ್ರಯೋಜನ ಆಗಲಿಲ್ಲ. ಹಾಗಾಗಿ ಇವರು ಮುಂಚೆನೇ ಹೇಳ್ಬಿಟ್ರು ಅದರಿಂದ ನಿಮ್ಗೆ ಏನೂ ಪ್ರಯೋಜನ ಆಗಲ್ಲ. ಈಗ ಸ್ವಲ್ಪ ಲೈಟಾಗಿ ಪೇನ್ ಅಂತ ಇದ್ದೀರಲ್ಲ, ಅದು ಕಡಿಮೆ ಆಗ್ಬೋದು ಅಷ್ಟೇ, ಅದಂತೂ ಕರಗಕ್ಕೆ ಸಾಧ್ಯನೇ ಇಲ್ಲ. ಸರ್ಜರಿ ಮುಖಾಂತರನೇ ತೆಗೆದ್ಬಿಡೋಣ, ಅದೇ ನಿಮಗೆ ಒಳ್ಳೆಯದು ಅಂತ ಹೇಳಿದ್ರು. ಅದಲ್ಲದೆ ಮುಂದೆ ಏನಾದರೂ ತೊಂದರೆ ಆಗಿಬಿಟ್ರೆ ಕಷ್ಟ ಆಗುತ್ತೆ, ಈಗಲೇ ಮಾಡಿಸ್ಕೊಂಡ್ಬಿಡಿ ಅಂತ ಡಾಕ್ಟರೇ ನಮಗೆ ಸಜೆಸ್ಟ್ ಮಾಡಿದ್ರು. ನಾವು ಕೂಡ ಸರಿ ಅಂತ ಒಪ್ಕೊಂಡಿದ್ದೀವಿ. ನಾವು ಮೊದಲೇ ಡಿಸೈಡ್ ಆಗೋಗ್ಬಿಟ್ಟಿದ್ದೋ ಇದೇನಾದರೂ ಟ್ಯಾಬ್ಲೆಟ್ಸ್ ಮುಖಾಂತರ ಕ್ಯೂರ್ ಆದರೆ ಆಗಲಿ, ಇಲ್ಲ ಸರ್ಜರಿ ಮಾಡಿಸ್ಬೇಕು ಅಂತ ಇದ್ದರೆ ಮಾಡಿಸ್ಬಿಡೋಣ, ರಿಸ್ಕ್ ತೊಗೊಳೋದು ಬೇಡ. ಮುಂದಕ್ಕೆ ಒಂದು ಹೋಗೋದೋಗಿ ಮತ್ತೊಂದು ಆಗೋಗ್ಬಿಡುತ್ತೆ, ಅವಾಗ ಕಷ್ಟ ಅನುಭವಿಸಿದ್ರ ಬದಲು ಇವಾಗಲೇ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಬಿಡೋಣ ಅಂತೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಮೊದಲೇ ಡಿಸೈಡ್ ಆಗಿನೇ ಹಾಸ್ಪಿಟಲ್ಗೆ ಹೋಗಿದ್ದು. ಸದ್ಯಕ್ಕೆ ಇವಾಗ ಸರ್ಜರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕಲ್ಲೇ ನಮಗೆ ಡೇಟ್ ಕೊಟ್ಟಿದ್ದಾರೆ ಯಾವತ್ತು ಅಂತ ಹೇಳ್ಬಿಟ್ಟು ಹೋಗಬೇಕು ಅವತ್ತು. ಇನ್ನೊಂದೇನೆಂದರೆ ನನಗೆ ಎಕ್ಸ್ಟ್ರಾ ಏನೂ ಚೆಕಪ್ ಏನೂ ಮಾಡಿಲ್ಲ, ಬರೀ ಸ್ಕ್ಯಾನ್ ಮಾಡಿದ್ರು. ಹಾಗೆ
ಬ್ಲಡ್ ಚೆಕಪ್ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ನೀನು ಫಿಟ್ ಆಗಿದೆಯಲ್ಲ, ನಿನಗೆ ಬೇರೆ ಇನ್ನೇನು ಚೆಕಪ್ ಬೇಡ, ಆಪ್ರೇಷನ್ ದಿನ ನೋಡೋಣ, ಅವತ್ತು ಮಿಕ್ಕಿದ್ದೆಲ್ಲ ಚೆಕಪ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿಪೋರ್ಟ್ ಬರಲಿ ಅಂತ ಹೇಳಿದರು. ರಿಪೋರ್ಟ್ ಕೂಡ ನಾರ್ಮಲ್ ಬಂತಲ್ಲ, ಹಾಗಾಗಿ ಬೇಗನೆ ನಮಗೊಂದು ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಂಡೇನೇ, ಇನ್ನೊಂದು 2 ದಿನ ಟೈಮ್ ಇದೆ ಅಷ್ಟೇ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ, ನಾಳೆ ಸಂಡೇ, ಮಂಡೇನೇ ನನಗೆ ಡೇಟ್ ಕೊಟ್ಟಿರೋದು. ಹೋಗಬೇಕು ಹಾಸ್ಪಿಟಲ್ಗೆ, ಏನು ಮಾಡೋಕ್ಕಾಗಲ್ಲ, ಸರ್ಜರಿ ಮುಖಾಂತರ ಅದನ್ನು ಕ್ಯೂರ್ ಮಾಡ್ಕೊಳ್ಬೇಕು ಅಷ್ಟೇ. ಇದನ್ನು ಅಪ್ಡೇಟ್ ಮಾಡಿದೆ. ನೆಕ್ಸ್ಟ್ ಆ ವ್ಲಾಗ್ನೂ ಕೂಡ ಮಾಡ್ತೀನಿ, ಯಾವ ಹಾಸ್ಪಿಟಲಲ್ಲಿ ನಾವು ಸರ್ಜರಿ ಎಲ್ಲ ಮಾಡಿಸ್ಕೊಳ್ತಾ ಇರೋದು ಅಂತ ಹೇಳ್ಬಿಟ್ಟು. ನನಗೇನು ಅಷ್ಟೊಂದು ಭಯ ಇಲ್ಲ, ನಾರ್ಮಲ್ಲಾಗೇ ಇದ್ದೀನಿ. ನನ್ನ ತಲೆಯಲ್ಲಿ ಮತ್ತು ನನ್ನ ಹಸ್ಬೆಂಡ್ ತಲೆಯಲ್ಲಿ ಏನಿರೋದು ಅಂದರೆ, ಮುಂದಕ್ಕೆ ನಾವು ಕೂಡ ಬೇಬಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಳ್ತೀವಲ್ವ, ಆವಾಗ ತೊಂದರೆ ಆಗೋದು ಬೇಡ ಅಂತೇಳಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು. ಆ ಟೈಮಲ್ಲಿ ಕೆಲವೊಬ್ಬರಿಗೆ ತೊಂದರೆ ಆಗಿಬಿಡುತ್ತೆ, ಹಾಗಾಗಿ ನೀವು ಅದಕ್ಕಿಂತ ಮುಂಚೆನೇ ಸ್ವಲ್ಪ ಎಚ್ಚರ ವಹಿಸ್ರಿ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಹೇಳೋದು ಏನಂದರೆ, ಈ ಥರ ಹೆಣ್ಮಕ್ಳಲ್ಲಿ ಬ್ರೆಸ್ಟಲ್ಲಿ ಏನಾದರೂ ಲಮ್ಸ್ ಏನಾದರೂ ಆಗಿದ್ರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಎಲ್ಲ ಲಮ್ಸ್ ಕೂಡ ಕ್ಯಾನ್ಸರ್ ಲಮ್ಸೇ ಆಗಿರಲ್ಲ, ಅದನ್ನು ಕೂಡ ನಮ್ಮ ಡಾಕ್ಟರ್ ಹೇಳಿದ್ರು. ಎಲ್ಲನೂ ಕೂಡ ಕ್ಯಾನ್ಸರ್ ಲಮ್ಸೇ ಆಗಿರಲ್ಲ, ಅಷ್ಟೊಂದು ಗಾಬರಿ ಕೂಡ ಪಡ್ಲಿಕ್ಕೆ ಹೋಗಬೇಡಿ ಅಂತಲೇ ಹೇಳಿದ್ರು. ಆದರೆ ಅದೇನಾದರೂ ನಮಗೆ ಲಮ್ಸ್ ಇದೆ ಅಂತ ಗೊತ್ತಾಯಿತು ಅಂದ ಕೂಡಲೇ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಇವಾಗಿನ ಫುಡ್ಡು, ಇವಾಗಿನ ನಮ್ಮ ಲೈಫ್ ಸ್ಟೈಲ್ ನೋಡ್ತಾ ಇದ್ದರೆ ಯಾವಾಗ ಏನು ಯಾವ ಥರ ಕನ್ವರ್ಟ್ ಆಗುತ್ತೆ, ಏನಾಗುತ್ತೆ ಹೇಳಲಿಕ್ಕಾಗಲ್ಲ. ಹಾಗಾಗಿ ಆದಷ್ಟು ಎಚ್ಚರ ವಹಿಸಬೇಕು. ಅಕಸ್ಮಾತ್ ಯಾರಿಗಾದರೂ ಆ ಥರ ಇದ್ದರೆ ಖಂಡಿತ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು, ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಡಿಮಾರ್ಟಿಂದ ಕೆಲವೊಂದಿಷ್ಟು ಗ್ರಾಸರೀಸ್ನೆಲ್ಲ ತೊಗೊಂಡು ಬಂದಿದ್ದೀನಲ್ಲ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ, ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ. ಈ ಸಲ ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೇಲಿ ದಿನಸಿ ಪದಾರ್ಥಕ್ಕಿಂತ ನನ್ನ ಹಸ್ಬೆಂಡ್ಗೋಸ್ಕರ ಇರೋ ಕುರುಕುರು ತಿಂಡಿದೆ ಬಿಲ್ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ. ನೋಡಿ, ಮೊದಲೇ ಕಾಣಿಸ್ತಾ ಇದೆ. ಬಿಲ್ಲೆಲ್ಲ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಯಾವ್ಯಾವುದು ಎಷ್ಟೆಷ್ಟು ರೇಟ್ ಅಂತ ಎಲ್ಲ ಹೇಳಲ್ಲ, ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಈ ಸಲ ಡಿಮಾರ್ಟಲ್ಲಿ ಅಷ್ಟೊಂದೆಲ್ಲ ಏನು ಆಫರ್ಸ್ ಎಲ್ಲ ಇರಲಿಲ್ಲ, ನಾರ್ಮಲಾಗಿ ಹೆಂಗಿರುತ್ತೋ ಅದೇ ಥರ ಇತ್ತು. ನಾನಿವತ್ತು ಮುಖ್ಯವಾಗಿ ಹೋಗಿದ್ದ ಕಾರಣ ಏನಂದರೆ, ಹೆಂಗಿದ್ರು ನನಗೆ ಸೋಮವಾರನೇ ಸರ್ಜರಿ ಆಗೋಗ್ಬಿಡುತ್ತಲ್ವ, ಅದಾದಮೇಲೆ ಒಂದು ವೀಕ್ ಆದರೂ ನಾನು ರೆಸ್ಟ್ ಮಾಡಬೇಕಾಗತ್ತೆ. ಹೊರಗಡೆ ಹೋಗಿ ಮನೆಗೆ ಏನು ಬೇಕು ದಿನಸಿ ಪದಾರ್ಥ ಅದನ್ನೆಲ್ಲ ತರಲಿಕ್ಕಾಗಲ್ಲ. ಮನೇಲಿ ಸ್ವಲ್ಪ ಖಾಲಿ ಕೂಡ ಆಗಿತ್ತು, ಹಂಗಾಗಿ ಇವತ್ತೇ ಹೋಗಿ ತಂದುಬಿಡೋಣ ಅಂತೇಳಿ ಇವತ್ತು ಡಿಮಾರ್ಟ್ಗೆ ಹೋಗಿದ್ದು. ಇನ್ನು ಅವರು ಗುಲಾಬ್ ಜಾಮೂನ್ ತೊಗೊಂಡಿದ್ದಾರೆ. ಇದು ಫುಲ್ಲು ಬೇಕಿದ್ರೆ ಅವ್ರು ಒಂದೇ ದಿನದಲ್ಲೇ ತಿಂದು ಮುಗಿಸ್ಬಿಡ್ತಾರೆ. ಅವ್ರಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ನಾನು ಮನೆಯಲ್ಲೇ ಮಾಡ್ಕೊಡ್ತೀನಪ್ಪು ಅಂದೆ, ಆದರೂ ಕೂಡ ಬೇಡ ನಾನು ತೊಗೊಳ್ತೀನಿ ಇಲ್ಲೇನೇ ಅಂತೇಳಿ ತೊಗೊಂಡಿದ್ದಾರೆ. ಇದೊಂದು ತೊಗೊಂಡೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ, ಇದು 69 ರೂಪಾಯಿದು. ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಏನು ಮಾಡೋಕ್ಕೆ ತೊಗೊಂಡಿದ್ಯಾ, ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ ನೀನು ಅಂತ ಹೇಳ್ಬಿಟ್ಟು. ನನಗೇನೋ ಇದು ತುಂಬ ಕ್ಯೂಟಾಗಿದೆ ಅನ್ನಿಸ್ತು, ಹಂಗಾಗಿ ತಗೊಂಡೆ. ನನಗೆ ಈ ಥರ ಪುಟ್ಟ ಪಾತ್ರೆಗಳಂದರೆ ತುಂಬ ಇಷ್ಟ. ಎಲ್ಲಿ ಈ ಥರ ಪುಟ್ಟ ಪಾತ್ರೆಗಳು ಕಾಣಿಸುತ್ತೆ ಎಲ್ಲನೂ ತೆಗೆದಿಟ್ಕೊಂಡ್ಬಿಟ್ಟಿರ್ತೀನಿ. ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ಮಜ್ಜಿಗೆ ಗಿಜ್ಜಿಗೆ ಹಾಕ್ಬಿಟ್ಟು ಇಡ್ಲಿಕ್ಕೆ ಚೆನ್ನಾಗಿರುತ್ತೆ, ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ನೋಡಿ, ಇದೊಂದು ತೊಗೊಂಡಿದ್ದಾರೆ. ಇದೇನಿದು ಹೆಸರು ಬೇಳೆನಾ ಇದು? ಹೆಸರು ಬೇಳೆದು ಏನೋ ಮಿಕ್ಸ್ಚರ್ ಥರ ಬರುತ್ತಲ್ಲ ಅದು. ಹಾಗೆ ಒಂದು ಅವ್ರಿಗೆ ಫೇಸ್ ಪ್ಯಾಕ್ ತೊಗೊಂಡೆ, ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಅವ್ರ ಫೇಸ್ಗೆ ಇದನ್ನು ಹಾಕ್ತಿರೋದು, ನೋಡೋಣ ರಿಸಲ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಅಲ್ಲಿ ಇತ್ತಲ್ಲ, ಹಂಗಾಗಿ ಒಂದು ತೊಗೊಂಡೆ. ಅವ್ರಿಗೆ ಏನು ಫೇಸ್ ಪ್ಯಾಕ್ ಹಾಕಿದ್ರು ಅಷ್ಟೇ, ಏನು ಹಾಕಿದ್ರು ಅಷ್ಟೇ, ಅವರು ಹೊರಗಡೆ ಓಡಾಡ್ತಾ ಇರ್ತಾರೆ, ಹಾಗೆ ಸ್ಕಿನ್ ಕೇರ್ ಮಾಡಲ್ಲ ಅವರು. ಅವರ ಸ್ಕಿನ್ ಇರೋದೇ ಆ ಥರ. ನೀವು ಸುಮಾರು ಜನ ಕಮೆಂಟ್ಗಳು ಕೇಳ್ತಿರ್ತೀರ, ಬರೀ ನಿಮ್ಮ ಸ್ಕಿನ್ ಕೇರ್ ಮಾತ್ರ ಮಾಡ್ಕೊಳ್ತಿರಲ್ಲ, ನಿಮ್ಮ ಹಸ್ಬೆಂಡು ಮಾಡಿ ಅಂತೇಳಿ. ಅವರು ಮಾಡಿಸ್ಕೊಳಲ್ಲ. ನಾನು ಏನೇ ಒಂದು ಪ್ಯಾಕ್ ಮಾಡಿ ಕೊಟ್ಟರು ಕೂಡ ಅವ್ರು ಅಪ್ಲೈ ಮಾಡಲ್ಲ. ಅದಲ್ಲದೆ ಅವರು ಸ್ಕಿನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಹೆಂಗಿದ್ದೀನೋ ಹಂಗಿರೋಕೆ ಬಿಟ್ಬಿಡಮ್ಮ ನೀನು ಅಂತಾರೆ. ಇನ್ನು ನೋಡಿ, ಮೈಸೂರು ಪಾಕು ತೊಗೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಈಗಲೇ ನೋಡ್ತಾ ಇರೋದು ನಾನು. ಇದನ್ನು ಮೈಸೂರು ಪಾಕು ತೊಗೊಂಡಿದ್ದಾರೆ. ಇನ್ನು ಮನೆಗೆ ನಾನು ಬೆಲ್ಲ ತೊಗೊಂಡೆ. ನನಗೆ ಬೆಲ್ಲ ತುಂಬಾ ಇಷ್ಟ. ನಾನು ಪ್ರತಿ ಸಲ ಹೋದಾಗಲೂ ಕೂಡ ತೊಗೊಂಡು ಬರ್ತೀನಿ, ಚೆನ್ನಾಗಿರುತ್ತೆ ಇದು. ಹಾಗಾಗಿ ಇದೊಂದು ಬೆಲ್ಲ ತೊಗೊಂಡಿದ್ದೀನಿ. ಇನ್ನು ಮಾಮೂಲಿ ಬಟ್ಟೆ ಕೇಳ್ತಿದ್ರಿ, ನೀವು ಮಷಿನ್ಗೆ ಹಾಕಲ್ವಾ ಬಟ್ಟೆನ ಅಂತ ಹೇಳ್ಬಿಟ್ಟು. ಲಾಸ್ಟ್ ಬ್ಲಾಗಲ್ಲೆಲ್ಲ ಮಷಿನೆಲ್ಲ ಇಲ್ಲ ನಮ್ಮ ಮನೇಲಿ ಸದ್ಯಕ್ಕೆ, ಹ್ಯಾಂಡ್ ವಾಶ್ ಮಾಡೋದು ನಾನು. ಹಾಗಾಗಿ ಸೋಪ್ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಸರ್ಫ್ ಎಕ್ಸೆಲ್ ತೊಗೊಂಡು ಬರ್ತೀನಿ. ಈ ಸಲ ಅಲ್ಲಿರೋ ನಂಗೆ ಕಾಣಿಸ್ಲಿಲ್ಲ, ಹಂಗಾಗಿ ರಿನ್ನ ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಚಾಕ್ಲೇಟ್ ಕೂಡ ತೊಗೊಂಡಿದ್ದಾರೆ. ಇದೇನೋ ಕೋಕೋನಟ್ ಚಾಕ್ಲೇಟ್ ಅಂತೆ. ಈ ಚಾಕ್ಲೇಟೆಲ್ಲ ಎಷ್ಟಿರುತ್ತೆ ಗೊತ್ತಾ ರೇಟು? ಇದರಲ್ಲೇನೋ ಪ್ರೈಸೇ ಇಲ್ಲ, ಇದರಲ್ಲಿ ಡೇಟ್ ಮಾತ್ರ ಕೊಟ್ಟಿದ್ದಾರೆ, ಪ್ರೈಸ್ ಏನೂ ಹಾಕಿಲ್ಲ. ಅದು ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಇದೊಂದು ಚಾಕ್ಲೇಟ್ ತೊಗೊಂಡಿದ್ದಾರೆ. ನೋಡಿ, ಬರೀ ಅವ್ರ ಸ್ನ್ಯಾಕ್ಸೇ ಆಗೋಯ್ತು ಈ ಸಲ. ಇನ್ನು
ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟು ತೊಗರಿಬೇಳೆ. ಹಾಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಪುಡಿ ಎಲ್ಲ ಮಾಡ್ಕೊಳ್ಬೇಕಿತ್ತು, ಹಾಗಾಗಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಇನ್ನು ಸನ್ಪ್ಯೂರ್ ಆಯಿಲ್ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಏನಾದರೂ ಕರಿಯ ಪದಾರ್ಥ ಏನಾದರೂ ಮಾಡಿದ್ರೆ ಇದನ್ನು ತೊಗೊಳ್ತೀನಿ ಅಷ್ಟೇ. 1 ಲೀಟ್ರ್ ತಂದರೆ ನಮಗೆ ಸುಮಾರು ಒಂದು 2-3 ತಿಂಗಳಾದರೂ ಬರುತ್ತೆ. ಜಾಸ್ತಿ ನಾನು ಇದನ್ನು ಬಳಸಲ್ಲ. ಏನಾದರೂ ಕರಿಯೋ ಪದಾರ್ಥಕ್ಕೆ ಇದನ್ನು ಹಾಕಲೇಬೇಕು. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಕೊಬ್ಬರಿ ಎಣ್ಣೆಲೆಲ್ಲ ಕರೆದ್ರೆ ಅವರು ತಿನ್ನೋಕ್ಕೆ ರೆಡಿನೇ ಇಲ್ಲ, ತಿನ್ನೋದೇ ಇಲ್ಲ ಅವರು. ಈ ಮಾಮೂಲಿಯಾಗಿ ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆ ಹಾಕ್ತೀನಲ್ಲ, ಅವಾಗೇನು ಅಷ್ಟೊಂದು ಸ್ಮೆಲ್ ಬರಲ್ಲ, ಅದು ಆರಾಮಾಗಿ ತಿನ್ಬಿಡ್ತಾರೆ. ಆದರೆ ಏನಾದರೂ ಕರ್ದು ಜಾಮೂನೆಲ್ಲ ಕರೆದ್ಬಿಟ್ಟು ಏನಾದರೂ ಕೊಟ್ಟರೆ ಅವ್ರಿಗೆ ಅವರು ಮುಟ್ಟೋದೇ ಇಲ್ಲ. ಹಾಗಾಗಿ ನಾನು ಎಣ್ಣೆ ತಂದಿದ್ದೀನಿ. ನಾನು ಇದನ್ನು ಮೊದಲಾಗಿ ತೊಗೊಂಡೆ ಅಂದರೆ ಜಾಮೂನ್ ಮಾಡ್ಕೊಡೋಣ ಅವ್ರಿಗೆ ಕೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ತೊಗೊಂಡೆ. ಅವ್ರು ನೋಡಿದ್ರೆ ಜಾಮೂನ್ ಡಬ್ಬನೇ ತಂದಿಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಅದು ಕೂಡ ಯೂಸ್ ಆಗುತ್ತೆ. ಹಾಗೆ ಒಂದು ಅರ್ಧ kg ಅಷ್ಟು ಕಾಬೂಲ್ ಕಡಲೆನ ತೊಗೊಂಡಿದ್ದೀನಿ. ಇನ್ನು ಮಾಮೂಲಿ ಉದ್ದಿನ ಬೇಳೆ ಗುಂಡದು ಕಾಳು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇನ್ನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದೆಲ್ಲ ಕಾಲು kg ತೊಗೊಂಡಿದ್ದೀನಿ, ಸಾಕಾಗುತ್ತೆ. ನನ್ನ ತರಕಾರಿ ಜಾಸ್ತಿ ಬಳಕೆ ಮಾಡೋದ್ರಿಂದ ಎಷ್ಟು ಬೇಕೋ ಅಷ್ಟು ಪದಾರ್ಥ ಇಷ್ಟನ್ನ ಕ್ವಾಂಟಿಟಿ ನಾನು ತೊಗೊಂಡು ಬರ್ತೀನಿ ಅಷ್ಟೇ. ಇದು ತುಂಬ ದಿನ ಆದರೆ ಏನಾಗ್ಬಿಡುತ್ತೆ ಅಂದರೆ ಹುಳು ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ತೊಗೊಂಡು ಬರೋದು. ಫ್ರಿಜ್ಜಲ್ಲಿ ಇಟ್ಕೊಂಡು, ಫ್ರಿಜ್ ಬೇರೆ ಚಿಕ್ಕದ, ಒಂಥರ ಗೋಡನ್ ಥರ ಆಗೋಗ್ಬಿಡುತ್ತೆ ಫ್ರಿಜ್ಜು. ಅದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ತೀನಿ. ಇನ್ನು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ ಕೂಡ ಒಂದು 100 ಗ್ರಾಮು. ಇನ್ನು ದೇವರಿಗೆ ಅಂತ ಹೇಳ್ಬಿಟ್ಟು ದೇವರ ದೀಪ ಹಚ್ಚಲಿಕ್ಕೆ ದೀಪಮ್ಮ ಆಯಿಲ್ ತೊಗೊಂಡಿದ್ದೀನಿ. ಇನ್ನು ಇದು ಬಂದು ನನ್ನ ಹಸ್ಬೆಂಡ್ ತೊಗೊಂಡಿರೋದು. ಗಿಡಗಳನ್ನ ಪೋಷಣೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಇದನ್ನು ತೊಗೊಂಡಿದ್ದು. ಇದ್ರದ್ದು ರೇಟ್ ಮಾತ್ರ ನನಗೆ ತುಂಬ ಚೆನ್ನಾಗಿ ನೆನಪಿದೆ. 180 ರುಪೀಸ್ ಇದು, 149ಗೆ ಸಿಕ್ತು. ಯಾಕಂದರೆ ಇದನ್ನು ಅವರು ತೊಗೊಳ್ತೀನಿ ಅಂತ ನಾನು ಬೇಡ ಅಂತ, ಅದಾದಮೇಲೆ ತೊಗೊಂಡಿದ್ದಾರೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಇನ್ನು ಮಶ್ರೂಮ್ ತೊಗೊಂಡು ಬಂದೆ. ಸಾಮಾನ್ಯವಾಗಿ ನಾನು ಡಿಮಾರ್ಟಲ್ಲೆಲ್ಲ ಮಶ್ರೂಮ್ ತರಲ್ಲ, ಯಾಕಂದರೆ ಅಷ್ಟೊಂದು ಫ್ರೆಶ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಇರಲಿ ಅಂತೇಳಿ ಒಂದು ಪ್ಯಾಕ್ ತಂದಿದ್ದೀನಿ. ಇನ್ನು ಮಾಮೂಲಿ ಬಟ್ಟೆ ತೊಳಿಲಿಕ್ಕೆ ಅಂತೇಳಿ ಸರ್ಫ್ ಎಕ್ಸೆಲ್ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ kg ಹೆಸರು ಕಾಳು. ಇದು ಬಂದು ಬ್ಯಾಡಗಿ ಮೆಣಸಿನ್ಕಾಯಿ. ಒಂದು 100 ಗ್ರಾಮ್ ಪುಡಿ ಮಾಡ್ಲಿಕ್ಕೆ ತೊಗೊಂಡಿದ್ದೀನಿ. 100 ಗ್ರಾಮ್ ಮಾಮೂಲಿ ಅಡುಗೆಗೆ ಬೇಕಾಗುತ್ತಲ್ಲ ಅದಕ್ಕೆ ತೊಗೊಂಡಿದ್ದೀನಿ. ಹಾಗೆ ಕಾಬೂಲ್ ಕಡಲೆ. ಇನ್ನು ಇದು ಬಂದು ಕಡಲೆ ಪಪ್ಪು ತೊಗೊಂಡಿದ್ದೀನಿ. ಎಲ್ಲ ಕಡಿಮೆ ಕ್ವಾಂಟಿಟಿಲೇ ತೊಗೊಂಡು ಬರ್ತೀನಿ, ಎಲ್ಲನೂ ಫ್ರಿಜ್ಜಲ್ಲಿ ತುಂಬಿಕೊಂಡು ಇದು ಮಾಡೋಕ್ಕಾಗಲ್ಲ ಅಂತೇಳಿ. ಹಾಗೆ ಇನ್ನು ಒಂದು ಸ್ವಲ್ಪ 200 ಗ್ರಾಮ್ ಧನಿಯಾ ಬೀಜ ತೊಗೊಂಡಿದ್ದೀನಿ, ಪುಡಿ ಮಾಡಿಟ್ಕೊಳ್ತೀನಿ. ಧನಿಯಾ ಪುಡಿ ಎಲ್ಲ ನಾನು ಮನೇಲೇ ಮಾಡ್ಕೊಳ್ತೀನಲ್ಲ ಹಾಗಾಗಿ. ಇನ್ನು ರವೆ ತೊಗೊಂಡಿದ್ದೀನಿ 1 kg. ಸಾಮಾನ್ಯವಾಗಿ ನಮ್ಮ ಮನೇಲಿ ಮೀಡಿಯಮ್ ರವೆ ಇಷ್ಟ ಆಗುತ್ತೆ, ರೊಟ್ಟಿ ಮಾಡಲಿಕ್ಕೆಲ್ಲ ನಾನು ಈ ರವೆ ಬಳಸ್ತೀನಿ. ಆದರೆ ನನ್ನ ಹಸ್ಬೆಂಡ್ಗೆ ಬನ್ಸಿ ರವೆ ಬರುತ್ತಲ್ಲ, ಅದರಲ್ಲಿ ಉಪ್ಪಿಟ್ಟು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಅದು ಯಾವಾಗಾದರೂ ಒಂದು ಅರ್ಧ kg ಇಲ್ಲೇ ತರಿಸ್ಕೊಳ್ತೀನಿ, ಅಪರೂಪಕ್ಕೆ ಒಂದ್ಸಲ ಮಾಡಿಕೊಡ್ಲಿಕ್ಕೆ. ಇನ್ನು ರವೆನ ಮಾಮೂಲಿಯಾಗಿ ರವೆ ರೊಟ್ಟಿಗೆಲ್ಲ ನಾನು ಜಾಸ್ತಿ ಬಳಸ್ತೀನಿ, ಹಾಗಾಗಿ ತಂದಿದ್ದೀನಿ. ಇನ್ನು ಮಾಮೂಲಿ ಕಡಲೆ ಬೀಜ ಒಂದು ಅರ್ಧ kg ನಮಗೆ 1 ತಿಂಗ್ಳಿಗೆ ಖಂಡಿತ ಬರುತ್ತೆ, ಆರಾಮಾಗುತ್ತೆ. ಅದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿಲೆಲ್ಲ ತರಲಿಕ್ಕೆ ಹೋಗಲ್ಲ, ಸುಮ್ಮನೆ ಉಡಾಗೋಗ್ಬಿಡುತ್ತೆ ಅಂತೇಳಿ. ಇಲ್ಲಿ ನೋಡಿ, ಇದೊಂದು ಇದೆ ಚಿಕ್ಕಿ, ಈ ಥರದೊಂದು 3-4 ಇಲ್ಲಿ ನೋಡಿ, ಇದೊಂದು ಏನ್ರದ್ದು ಇದೊಂದು ತೊಗೊಂಡಿದ್ದಾರೆ. ಇದೇನ್ರದ್ದು ರಾಜಗಿರ ಚಿಕ್ಕಿ ಅಂತ, ಇದೇನ್ರದ್ದು ಅಂತ ಗೊತ್ತಿಲ್ಲ ನನಗೆ. ಅದಾದಮೇಲೆ ಇದನ್ನು ನೈಸ್ ಬರ್ಫಿ ಅಂತಾರಲ್ಲ, ಅದು ಆಲ್ರೆಡಿ ಅರ್ಧ ತಿನ್ಕೊಂಡು ಇಟ್ಬಿಟ್ಟು ಹೋಗಿದ್ದಾರೆ ಅದರೊಳಗಡೆನೆ. ಇದು 3 ಆಯಿತಾ, ಇದು ಬಿಟ್ಟು ಇನ್ನೂ ಏನೋ ತೊಗೊಂಡಿದ್ದಾರೇನೋ ಗೊತ್ತಿಲ್ಲ, ತೆಗಿತಾ ಹೋದರೆ ಇದ್ರೊಳಗಡೆ ಗೊತ್ತಾಗುತ್ತೆ. ಆಮೇಲೆ ಇದೊಂದು ಪ್ಲೇಟ್ ತೊಗೊಂಡೆ. ನಾನು ಇದನ್ನು ಊಟ ಮಾಡಲಿಕ್ಕೆ ಅಂತ ತೊಗೊಂಡಿದ್ದು. ಸಖತ್ಗೆ ಊಟ ಆಗಿತ್ತು, ನಂಗೆ ಇಷ್ಟ ಆಗೋಯ್ತು. ಹಂಗಾಗಿ ಇದು 199 ರುಪೀಸ್. ಇದು ನೋಡಿ MRP ಇದ್ರ ಮೇಲೆ ಇದೆ. ಇದಾದಮೇಲೆ ಒಂದು ಮಾಮೂಲಿ ಬಾತ್ರೂಮ್ ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಹಾರಬೇಕು. ಇನ್ನು ಗೋಧಿ ಕೂಡ ತೊಗೊಂಡೆ. ನಮ್ಮ ಮನೇಲಿ ಗೋಧಿ ಹಿಟ್ಟು ಖಾಲಿ ಆಗೋಗ್ಬಿಟ್ಟಿದೆ ಅಂದರೆ ಇನ್ನೂ ಇದೆ, ಇನ್ನೂ ಒಂದು 3-4 ಸಲ ಮಾಡ್ಬೋದು. ಆದರೆ ಪೂರ್ತಿ ಖಾಲಿ ಆಗೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಹೋಗಿ ನಾವು ಅರ್ಜೆಂಟಿಗೆ ಬೇಕು ಅಂತೇಳಿ ಅಂಗಡಿಯಿಂದ ತಂದುಬಿಡ್ತೀವಿ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ಖಾಲಿ ಆಗಲಿಕ್ಕಿಂತ ಮುಂಚೆನೇ ತಂದಿಟ್ಕೊಂಡು ಪೌಡರ್ ಮಾಡಿಸಿ ಇಟ್ಬಿಡ್ತೀನಿ. ಒಂದು ಸ್ವಲ್ಪ ಖಾಲಿ ಆಗ್ತಿದೆ ಅನ್ನುವಾಗ ಅವಾಗ ಅಂಗಡಿಗೆ ಹೋಗೋದು ತಪ್ಪುತ್ತೆ ಅಂತ ಹೇಳಿ ಅಷ್ಟೇ. ಇನ್ನು ಕೆಲವೊಂದಿಷ್ಟು ಈ ಥರದ್ದು ಬಾಟಲ್ಸ್ ಎಲ್ಲ ತಂದಿದ್ದೀನಿ. ಇದು ಬಂದು ಸಾಲ್ಟ್ ಮತ್ತು ಪೆಪ್ಪರ್ ಹಾಕೋದು, 199 ರುಪೀಸು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ ಕ್ಯೂಟ್ ಆಗಿದೆ ಇದು. ನಾನು ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯಿತು. ಇದು ಅರ್ಧ ಗ್ಲಾಸ್, ಇದು ಬಂದು ಸ್ಟೀಲು ಮೇಲ್ಗಡೆ ಕೊಟ್ಟಿರೋದು, ಹಾಗಾಗಿ ತೊಗೊಂಡೆ. ಇರಿ ತೋರಿಸ್ತೀನಿ ನೋಡಿ. ಅಂತೂ ಈ ಥರದ್ದು ಜಾರು ಒಂದು 3 ತೊಗೊಂಡಿದ್ದೀನಿ ನಾನು, ಮಾಮೂಲಿ ಏನಾದರೂ ಗ್ರಾಸರೀಸ್ನೆಲ್ಲ ಹಾಕಿಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇದು ಬಂದು ಗ್ಲಾಸಿಂದು, ಚೆನ್ನಾಗಿದೆ ಕ್ವಾಲಿಟಿ, 99 ರುಪೀಸ್ ಅಷ್ಟೇ ಇದು. ಹಾಗಾಗಿ 3 ತೊಗೊಂಡೆ. 3ಕ್ಕೂ ಕೂಡ ಅಷ್ಟೇ ನೀಟಾಗಿ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ.
ಅದು ನಂಗೆ ಖುಷಿ ಆಯಿತು ಈ ಸಲ ಡಿಮಾರ್ಟಲ್ಲಿ ಆ ಥರ ರ್ಯಾಪ್ ಮಾಡಿಕೊಟ್ಟಿದ್ದು. ಯಾವಾಗಾದರೂ ಹೋದಾಗ ಗ್ಲಾಸ್ ಏನಾದರೂ ಜಾರ್ಗಳು ತೊಗೊಂಡಾಗ ಮಾಡ್ಕೊಡ್ತಿರಲಿಲ್ಲ, ಇದೇ ಮೊದಲನೇ ಸಲ ಮಾಡಿಕೊಟ್ಟಿದ್ದು. ನಮಗೆ ಗೊತ್ತಿಲ್ಲ, ನಾವೇ ಕೇಳಿ ಮಾಡಿಸ್ಕೊಂಡು, ಕೇಳಿದರೆ ಮೇ ಬಿ ಯಾವಾಗಲೂ ಮಾಡಿಕೊಟ್ಟಿರೋರೇನೋ ಗೊತ್ತಿಲ್ಲ ನಂಗೆ ಅಷ್ಟಾಗಿ. ಇನ್ನು ಇನ್ನೊಂದು ನೀರು ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಜಾರ್ನ ತೊಗೊಂಡಿರೋದು. ಈ ಟೀ ಪಾಯ್ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಯಾರಾದರೂ ಬರ್ತಾರಲ್ಲ ಮನೆಗೆ, ಅವಾಗ ಏನಾದರೂ ನೀರು ಕುಡಿಲಿಕ್ಕೆ ಅವ್ರಿಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಇಟ್ಟಿರೋಣ ಅಂತೇಳಿ. ಇದನ್ನು ನನ್ನ ಹಸ್ಬೆಂಡ್ ತೊಗೊಂಡಿದ್ದು, ನಾನೇನು ತೊಗೊಳ್ತಿರ್ಲಿಲ್ಲ, ಅವರೇ ಇದು ಬೇಕು ಅಂತ ತೊಗೊಂಡ್ರು. 169 ರೂಪಾಯಿ ಇದು. ಇನ್ನು ಅವರಿಗೊಂದು ನೈಟ್ ಪ್ಯಾಂಟ್ ತೊಗೊಂಡಿದ್ದಾರೆ. ಇದು ಬಂದು 299 ರುಪೀಸು. ಚೆನ್ನಾಗಿದೆ ಕ್ವಾಲಿಟಿ. ಅವರು ಡಿಮಾರ್ಟ್ಗೆ ಹೋದಾಗ ಅಥವಾ ವಿಶಾಲ್ ಮಾರ್ಟ್ಗೆ ಹೋದಾಗ ನೈಟ್ ವೇರ್ಸ್ ಜಾಸ್ತಿ ತೊಗೊಳ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸಲದ್ದು ಡಿಮಾರ್ಟ್ ಶಾಪಿಂಗು ಇಷ್ಟೇ. ಗ್ರಾಸರೀಸು, ಕೆಲವೊಂದು ಮನೆಗೆ ಏನೇನು ಬೇಕು ಪದಾರ್ಥಗಳು ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಬಿಲ್ ಬಂದುಬಿಟ್ಟು 5,500 ಆಯಿತು. ಬಿಲ್ ಇಲ್ಲ ಇಲ್ಲಿ, ಡಿಕ್ಕಿ ಇಲ್ಲೇ ಇದೆ. ನಾನು ಕೆಳಗಡೆ ಸೇರ್ಕೊಂಡ್ಬಿಟ್ಟಿದೆ. 5,237 ರೂಪಾಯಿ ಆಗಿದೆ ಈ ಸಲ ಅಷ್ಟೇ. ಇನ್ನು ಈ ಮಂತಿನ ಗ್ರಾಸರೀಸ್ ಬಿಲ್ಲು ಇಷ್ಟ ಆಗಿದೆ. ಇನ್ನೇನು ತರೋದಿಲ್ಲ ಮನೆಗೆ, ಎಲ್ಲ ಮುಗೀತು. ಆರಾಮಾಗಿ ಒಂದು ತಿಂಗಳು ನಮಗೆ ಆಗುತ್ತೆ. ಇದರಲ್ಲಿ ಏನಾದರೂ ಬೇಕಂದರೆ ಮಾಮೂಲಿಯಾಗಿ ಇಲ್ಲೇ ಯಾವುದಾದ್ರೂ ಶಾಪ್ಗೆ ಹೋಗಿ ತೊಗೊಳ್ತೀನಿ. ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಬ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಬ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.